ನಟ ದರ್ಶನ್ಗೆ ಕೊಲೆ ಕೇಸ್ನ ಅವಳು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ. ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಹೋಗ್ತಾ ಇರುವಂತದ್ದು. ದಿ ಗ್ಯಾಂಗ್ ಕ್ರೈಮ್ ಡೈರಿ ರಿಪೋರ್ಟ್ ರೆಡಿ ಆಗಿದೆ. ಯಾವ ರೀತಿಯಾಗಿ ಏನೇನೆಲ್ಲ ಮಾಡಲಾಗಿತ್ತು, ಇವರಿಗೆ ಅಂದ್ರೆ ಇವರು ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಪ್ರೂಫ್ಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ರಿಪೋರ್ಟ್ ಅನ್ನ ರೆಡಿ ಮಾಡಲಾಗಿದೆ. 10 ವರದಿಗಳು ಡಿ ಟೀಮ್ಗೆ ಟೆನ್ಷನ್ ಅನ್ನ ತಂದಿಟ್ಟಿರುವಂಥದ್ದು. ಯಾವುದು ಹಾಗಾದ್ರೆ ಆ 10 ವರದಿಗಳು? ಆ 10 ವರದಿಗಳಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ, 10 ಪ್ರಮುಖಾಂಶಗಳು ಇದರಲ್ಲಿ ಇರುವಂಥದ್ದು. ದರ್ಶನ್ಗೆ ಕಂಟಕ ಆಗಲಿದ್ದಾವೆ 10 ರಿಪೋರ್ಟ್. ಆ 10 ರಿಪೋರ್ಟ್ ಏನಪ್ಪ, ಆ ಒಂದೊಂದು ರಿಪೋರ್ಟ್ನಲ್ಲೂ ಏನಿದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ, ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಕೇಸ್ಗೆ ಮತ್ತಷ್ಟು ಪುಷ್ಟಿ ಕೊಡುವಂಥ ಸಾಕ್ಷ್ಯಗಳು ಯಾವುದು, ಆ ವರದಿ ಏನಿದೆ ರಿಪೋರ್ಟ್? ಹಾಗಾದ್ರೆ FSL ನಲ್ಲಿ ಪರಿಶೀಲನೆ ಬಹುತೇಕ ಅಂತ್ಯವಾಗಿದೆ. FSL ದೊಂದು ರಿಪೋರ್ಟ್ ಬರಬೇಕು, ಆ ಪರಿಶೀಲನೆ ಎಲ್ಲವೂ ಕೂಡ ಅಂತ್ಯ ಆಗಿದೆ. ಶನಿವಾರದ ಒಳಗಡೆ ವರದಿಗಳನ್ನ ಕೊಡುವಂತ ಸಾಧ್ಯತೆ ಇದೆ, ಪೊಲೀಸರ ಕೈ ಸೇರುವಂತ ಸಾಧ್ಯತೆ ಇದೆ. ಅದೊಂದು ಬಂದುಬಿಟ್ರೆ ಟೋಟಲಿ 10 ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ನ್ಯೂಸ್ 18ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಹಾಗಾದ್ರೆ ಯಾವ್ದು 10 ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರು, ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ದರ್ಶನ್ ಅವರಿಗೆ ಸಂಕಷ್ಟವನ್ನ ತಂದೊಡ್ಡುತ್ತೆ, ದರ್ಶನ್ ಮಾತ್ರ ಅಲ್ಲ 17 ಜನರಿಗೂ ಕೂಡ ಸಂಕಷ್ಟವನ್ನ ತಂದೊಡ್ಡುತ್ತೆ ಈ ಒಂದು ಪ್ರಕರಣದಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ದುರ್ಗಾ ಟು ಶೆಡ್ನ 10 ಸಾಕ್ಷ್ಯಗಳ ವರದಿಯನ್ನ ರೆಡಿ ಮಾಡಲಾಗಿದೆ. 10 ಸಾಕ್ಷ್ಯಗಳ ವರದಿಯನ್ನ ಫೈಲ್ ಮಾಡಲಿದೆ ಖಾಕಿ ಪಡೆ. ಅದೆಲ್ಲವೂ ಕೂಡ ರೆಡಿ ಆಗಿದೆ. ಯಾವುದು ಆ ವರದಿ? ಹಾಗಾದ್ರೆ ಏನಿದೆ ರಿಪೋರ್ಟ್ನಲ್ಲಿ, ಆ ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿರುತ್ತೆ? ನಂಬರ್ 1 ಆರೋಪಿಗಳ DNA ಟೆಸ್ಟ್ ರಿಪೋರ್ಟ್. ನಂಬರ್ 2 ಕೃತ್ಯಕ್ಕೆ ಬಳಸಿದ್ದಂಥ ವಸ್ತುಗಳ FSL ವರದಿಯನ್ನ ರೆಡಿ ಮಾಡಲಾಗಿದೆ. ನಂಬರ್ 3 ಘಟನಾ ಸ್ಥಳದ ರಕ್ತದ ಕಲೆಗಳ ಮಾದರಿಯನ್ನ ಸಂಗ್ರಹಿಸಿ ಅದಕ್ಕೊಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ. ನಂಬರ್ 4 ಘಟನಾ ಸ್ಥಳದ ಮಣ್ಣಿನ ಸ್ಯಾಂಪಲ್ಸ್ ವರದಿ. ನಂಬರ್ 5 ಆರೋಪಿಗಳು ಧರಿಸಿದ್ದಂಥ ಬಟ್ಟೆಗಳ ಪರೀಕ್ಷಾ ವರದಿ. ನಂಬರ್ 6 ಶೆಡ್ನಲ್ಲಿ ಸಂಗ್ರಹಿಸಿದ್ದಂಥ CCTV ಫುಟೇಜ್. ನಂಬರ್ 7 ದರ್ಶನ್ ಮನೆಯ CCTV ಫುಟೇಜ್ನ ವರದಿ. ನಂಬರ್ 8 ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ CCTVಯ ಫುಟೇಜ್ ಅನ್ನ ಸಂಗ್ರಹಿಸಲಾಗಿದೆ, ಅದಕ್ಕೊಂದು ರಿಪೋರ್ಟ್ ರೆಡಿ ಮಾಡಿದ್ದಾರೆ. ನಂಬರ್ 9 ಆರೋಪಿಗಳ ಮೊಬೈಲ್ ಫೋನ್ ರಿಟ್ರೀವ್ ವರದಿಯನ್ನ ಕೂಡ ರೆಡಿ ಮಾಡಲಾಗಿದೆ. ನಂಬರ್ 10 ವಾಹನಗಳಲ್ಲಿನ ರಕ್ತದ ಕಲೆ, ಫಿಂಗರ್ ಪ್ರಿಂಟ್, ಆ ವಾಹನಗಳ ದಾಖಲೆ, ಯಾರು ಓಡಿಸಿದ್ದು, ಇದೆಲ್ಲದ್ರ ಬಗ್ಗೆನೂ ಕೂಡ ರಿಪೋರ್ಟ್. ಹೈದರಾಬಾದ್ ಲ್ಯಾಬ್ನಿಂದ ಸಿಗಲಿರುವಂಥದ್ದು ರಿಪೋರ್ಟು. ವರದಿ ಬಳಿಕ ಪರಿಶೀಲಿಸಿ ಚಾರ್ಜ್ ಶೀಟ್ಗೆ ಎಲ್ಲಾ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಈ ಮಂತ್ ಎಂಡ್ ಒಳಗಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದ್ದಾರೆ ಪೊಲೀಸರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಕಾದ್ ನೋಡಬೇಕು. ಆಲ್ಮೋಸ್ಟ್ ಒಂದು ಪ್ರಕರಣ ಅಂತ ಬಂದಂಥ ಸಂದರ್ಭದಲ್ಲಿ 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ ಮ್ಯಾಕ್ಸಿಮಮ್. ಸೊ ಹೀಗಾಗಿ ಈ ಪ್ರಕರಣ ಆಗಿ ನಾಳೆಗೆ 2 ತಿಂಗಳಾಗುತ್ತೆ. ಜೂನ್ 8ರಂದು ರೇಣುಕಾಸ್ವಾಮಿ ಕೊಲೆ ಆಗಿದ್ದು, ನಾಳೆಗೆ 2 ತಿಂಗಳಾಗುವಂಥದ್ದು. ಸೊ ಹೀಗಾಗಿ ಆಗಸ್ಟ್ ಎಂಡ್ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಗಿದೆ, ಈ ಆರೋಪಿಗಳು ಎಷ್ಟು ಮಟ್ಟಿಗೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಒಬ್ಬೊಬ್ಬರ ಪಾತ್ರ ಯಾವ ರೀತಿಯಾಗಿದೆ, ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ಪೊಲೀಸರು ಮೇನ್ ಆಗಿ ಅವರ ಕೆಲಸ ಅಲ್ಲಿಗೆ ಚಾರ್ಜ್ ಶೀಟ್ ಸಲ್ಲಿಸಿದಂತ ಸಂದರ್ಭದಲ್ಲಿ ಮುಗಿತಾ ಬರುತ್ತೆ. ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇರುವಂಥದ್ದು ದರ್ಶನ್ ಅಂಡ್ ಟೀಮ್ಗೆ. ಸೊ ಹೀಗಾಗಿ ಪೊಲೀಸರು ಎಲ್ಲ ರಿಪೋರ್ಟ್ಗಳನ್ನು ಒಂದೊಂದಾಗಿ ರೆಡಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ 10 ರಿಪೋರ್ಟ್ಗಳನ್ನು ರೆಡಿ ಮಾಡಿರುವಂಥದ್ದು. ಈ 10 ರಿಪೋರ್ಟ್ಗಳು ಕೂಡ ಸಂಕಷ್ಟವನ್ನು ತಂದೊಡ್ಡಲಿವೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಟೋಟಲಿ 10 ರಿಪೋರ್ಟ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರು, FSL ರಿಪೋರ್ಟ್ಗಳು ಕೂಡ ಸೇರಿದಂತೆ. ಇದೆಲ್ಲವನ್ನು ಕೂಡ ಬಂದ ಬಳಿಕ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಈ 10 ರಿಪೋರ್ಟ್ಗಳು ಡಿ ಗ್ಯಾಂಗಿಗೆ ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಡುತ್ತೆ, ಈ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಇವರ ಪಾತ್ರ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ರುಜುವಾತ್ ಮಾಡುತ್ತೆ ಅಂತ.
ಪೃಥ್ವಿ ಏನು ಈಗ ಪೊಲೀಸರು ಸಂಗ್ರಹ ಮಾಡಿರುವಂತಹ ಆ ಒಂದು ವಸ್ತುಗಳೇನಿದೆ ಅವು ಎಲ್ಲವನ್ನೂ ಕೂಡ ಈಗ ಏನು FSL ಗೆ ರವಾನೆ ಮಾಡಿ ಅಲ್ಲಿಂದ ಒಂದು ರಿಪೋರ್ಟ್ ಅನ್ನು ಕೂಡ ಪಡೆಯೋದಕ್ಕೆ ಎಲ್ಲವನ್ನೂ ಕೂಡ ರವಾನೆ ಮಾಡಿದ್ರು. ಈಗ ಆ ಒಂದು ರಿಪೋರ್ಟ್ಗಳು ಕೂಡ ಇದೇ ವಾರದಲ್ಲಿ ಬರ್ತಾ ಇರೋದ್ರಿಂದ ಅವುಗಳನ್ನ ಈಗ ಪೊಲೀಸರು ಕೂಡ ಪ್ರಮುಖ ಸಾಕ್ಷಿಗಳು ಅಂತೇಳಿ ಪರಿಗಣಿಸಿ ಅವುಗಳನ್ನ ಒಂದು ವಿಶ್ಲೇಷಣೆ ಮಾಡೋದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಏನು ಈಗಾಗಲೇ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಸುಮಾರು ಏನು ಶೆಡ್ ನಲ್ಲಿದ್ದಂತ CCTV ಫುಟೇಜ್ ಇರ್ಬೋದು, ಮತ್ತೆ ಆರೋಪಿಗಳು ಧರಿಸಿದಂತ ಬಟ್ಟೆಗಳಿರ್ಬೋದು, ಮತ್ತೆ ಅವ್ರು ಧರಿಸಿದಂತ ಶೂ ಚಪ್ಪಲಿ ಇರ್ಬೋದು, ಮತ್ತೆ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು ಆ ಒಂದು CCTV ಮತ್ತೆ ಕೃತ್ಯಕ್ಕೆ ಬಳಸಿದಂತ ವಸ್ತುಗಳಿರ್ಬೋದು, ಸುಮಾರು 66ಕ್ಕೂ ಹೆಚ್ಚು ವಸ್ತುಗಳನ್ನ ಒಂದು FSL ಗೆ ರವಾನೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ 10 ಐಟಮ್ಸ್ ಅನ್ನ ಒಂದು ರಿಪೋರ್ಟ್ ಅನ್ನ ಕೇಳಿದರೆ ಆ ಒಂದು ರಿಪೋರ್ಟ್ಸ್ ಈಗ ಇದೇ ವಾರದ ಕೊನೆಯಲ್ಲಿ ಬರ್ತಾ ಇರೋದ್ರಿಂದ ಈಗ ಅವು ಈ ಒಂದು ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಗಳು ಅಂತೇಳಿ ಈಗ ಪೊಲೀಸರು ಅದನ್ನ ಪರಿಗಣನೆ ಮಾಡಿ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಇರುವಂತಹ ಒಂದು ಏನು 10 ರಿಪೋರ್ಟ್ಸ್ ಏನಿದೆ ಅದರಲ್ಲಿ ಪ್ರಮುಖವಾಗಿ CCTV ಫುಟೇಜ್ಗಳು ಬಹು ಮುಖ್ಯ ಒಂದು ಪಾತ್ರವನ್ನು ವಹಿಸ್ತವೆ. ಯಾಕಂದ್ರೆ ಶೆಡ್ ನಲ್ಲಿದ್ದಂತ ಸಂದರ್ಭದಲ್ಲಿ ಹತ್ಯೆಗೆ ಸಂಬಂಧಪಟ್ಟಂತೆ ಆ ಒಂದು ಶೆಡ್ ನಲ್ಲಿದ್ದಂತ ಫುಟೇಜ್ ಗಳನ್ನ ಸಂಗ್ರಹ ಮಾಡ್ತಾರೆ. ಮತ್ತೆ ಆರೋಪಿಗಳು ಮೀಟಿಂಗ್ ಮಾಡಿದಂತ ಒಂದು ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ಏನಿತ್ತು ಆ ಒಂದು CCTV ಫುಟೇಜ್ ಇದೆ. ಮತ್ತೆ ಕೃತ್ಯದ ವೇಳೆ ಆರೋಪಿಗಳು ಧರಿಸಿದಂತ ಒಂದು ಬಟ್ಟೆಗಳೇನಿದೆ ಆ ಒಂದು ಬಟ್ಟೆಗಳು ಮತ್ತೆ ರಕ್ತದ ಕಲೆಗಳಿರ್ಬೋದು, ಮತ್ತೆ ಕೃತ್ಯಕ್ಕೆ ಬಳಸಿದಂತ ಒಂದು ವಸ್ತುಗಳ ಮೇಲೆ ಇದ್ದಂತ ಒಂದು ರಕ್ತದ ಕಲೆಗಳು, ಈ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರಲ್ಲಿರುವಂತಹ ಒಂದು ಅಂಶಗಳನ್ನ ತೆಗೆದುಕೊಂಡು ನಂತರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತದ್ದು. ಆದ್ರಿಂದ ಈಗ ಈ ವಾರದಲ್ಲಿ ಬರ್ತಾ ಇರುವಂತಹ ಒಂದು FSL ರಿಪೋರ್ಟ್ಸ್ ಏನಿದೆ ಅವುಗಳನ್ನ ಪರಿಶೀಲನೆ ಮಾಡಿ ನಂತರ ವಿಶ್ಲೇಷಣೆ ಮಾಡ್ತಾರೆ. ನಂತರ ಅಲ್ಲಿರುವಂತಹ ಪ್ರಮುಖ ಅಂಶಗಳನ್ನ ತೆಗೆದು ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಮತ್ತೆ ವಸ್ತುಗಳನ್ನ ಸಂಗ್ರಹ ಮಾಡಿ ಹೈದರಾಬಾದ್ ಮತ್ತೆ ಬೆಂಗಳೂರಿನ ಒಂದು FSL ಗೆ ರವಾನೆ ಮಾಡಿ ಅವುಗಳನ್ನ ಪರೀಕ್ಷೆ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಈಗ ಎಲ್ಲ ಒಂದು ಪರೀಕ್ಷೆ ಮುಕ್ತಾಯ ಹಂತಕ್ಕೆ ಬಂದಿದ್ದು ಈ ವಾರದ ಕೊನೆಯಲ್ಲಿ ಎಲ್ಲಾ ರಿಪೋರ್ಟ್ಸ್ ಕೂಡ ಈಗ ಪೊಲೀಸರ ಕೈ ಸೇರುವ ನಿರೀಕ್ಷೆ ಇದೆ. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.